ರಾತ್ರಿ ಆದರೆ ಸಾಕು ನಗರದಲ್ಲಿ ಬೆಂಗಳೂರಂತ ನಗರದಲ್ಲಿ ಎಲ್ಲೆಲ್ಲೂ ಕೂಡ ಪಬ್ಗಳು ಓಪನ್ ಆಗೇ ಇರುತ್ತೆ. ಅವಧಿ ಮೀರಿ ಕೆಲವು ನಿಯಮಗಳನ್ನು ಮುರಿದು ಕೆಲವು ಓಪನ್ ಆಗೋಕೇನೆ ಟೈಮ್ ಇದೆ. ಅಂದರೆ ಇಂಥ ಸಮಯದಿಂದ ಇಂಥ ಸಮಯದವರೆಗೂ ಪಬ್ಗೆ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲೇ ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಲಾಗಿರುತ್ತೆ. ಆದರೂ ಕೂಡ ಕ್ಲೋಸ್ ಮಾಡಲಿಕ್ಕೆ ಸಮಯಕ್ಕೆ ಸರಿಯಾಗಿ ಬಂದ್ ಮಾಡಲಿಕ್ಕೆ ಟೈಮ್ ಫಾಲೋ ಮಾಡಲಿಕ್ಕೆ ಈ ಪಬ್ನವರು ಮುಂದಾಗ್ತಾ ಇಲ್ಲ. ಹೀಗೆ ಲೇಟ್ ನೈಟ್ ಪಾರ್ಟಿ ಮಾಡ್ತಾ ಇದ್ದ ಅನೇಕ ಪಬ್ಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವೀಕೆಂಡ್ ಬ್ಯುಸಿಯಲ್ಲಿದ್ದ ಪಬ್ಗಳಿಗೆ ಖಾಕಿ ಬಿಸಿ. ತಡರಾತ್ರಿ ಪಾರ್ಟಿ, ಕೊಹ್ಲಿ ಪಬ್ ಮೇಲೆ ರೇಡ್. ಸಿಲಿಕಾನ್ ಸಿಟಿಯಲ್ಲಿ ಪಾರ್ಟಿ ಮಾಡೋರ್ಗೇನು ಕಮ್ಮಿ ಇಲ್ಲ. ರಾತ್ರಿ ಆದ್ರೆ ಸಾಕು ಪಬ್ಗಳು ಹೌಸ್ಫುಲ್ ಆಗುತ್ತವೆ. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಕೇಳಬೇಕಾ ಪಾರ್ಟಿಗೆ ಹಾಟ್ ಸ್ಪಾಟ್. ಆದ್ರೆ ರಾತ್ರಿ 1 ಗಂಟೆ ಮೇಲೂ ಪಬ್ ಓಪನ್ ಮಾಡಿದ್ದಕ್ಕೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಪಬ್ಗೆ ಖಾಕಿ ಶಾಕ್ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರೋ ಕ್ರಿಕೆಟರ್ ಕಿಂಗ್ ಕೊಹ್ಲಿ ಒಡೆತನದ 18 ಪಬ್ ಮೇಲೆ ಕೇಂದ್ರ ವಿಭಾಗದ ಪೊಲೀಸರು ರೇಡ್ ಮಾಡಿದ್ದಾರೆ. ಲೇಟ್ ನೈಟ್ ವರೆಗೂ ಪಬ್ ಓಪನ್ ಮಾಡಿದ್ದಕ್ಕೆ ದಾಳಿ ನಡೆಸಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ರಾತ್ರಿ ಪಬ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಕೊಹ್ಲಿ ಒಡೆತನದ 18 ಪಬ್ ಸೇರಿ ಹಲವೆಡೆ ದಾಳಿ ನಡೆಸಿ ಪಬ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಕೇಂದ್ರ ವಿಭಾಗದಲ್ಲಿ ಏನೋ ವಾಣಿಜ್ಯ ಚಟುವಟಿಕೆಗಳು, ಬಾರ್ಸು, ರೆಸ್ಟೋರೆಂಟ್ಸು, ಪಬ್ಸು ರಾತ್ರಿ ಅವಧಿ ಮೀರಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಸಾರ್ವಜನಿಕರಿಗೆ ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಾರೆ ಅಂತೇಳಿ ದೂರಿನ ಹಿನ್ನೆಲೆಯಲ್ಲಿ ಸುಮಾರು 15 ದಿನದಿಂದ ನಾವು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದೇವೆ. ಹಲವು ರೆಸ್ಟೋರೆಂಟ್ಸು, ಬಾರ್ಸ್ಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ. ಕೆಲ ದಿನಗಳ ಹಿಂದೆ ಕೂಡ ಕೊಹ್ಲಿ ಒಡೆತನದ 18 ಪಬ್ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಆಗಲೂ ಪೊಲೀಸರು ಹೋಗಿ ಪಬ್ ಕ್ಲೋಸ್ ಮಾಡಿಸಿ ವಾರ್ನ್ ಮಾಡಿ ಕೇಸ್ ಕೂಡ ದಾಖಲಿಸಿದ್ರು. ಅಷ್ಟಾದ್ರೂ ಮತ್ತೆ ಲೇಟ್ ನೈಟ್ ವರೆಗೆ ಓಪನ್ ಮಾಡಿದ್ರಿಂದ ಪೊಲೀಸರು ರೇಡ್ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರಕ್ಕೆ ಕಾರಣವಾಗಿರುವ 2 ಪ್ರಮುಖ ಆರೋಪ ಪ್ರಕರಣ. ಇನ್ಫ್ಯಾಕ್ಟ್ ವಾಲ್ಮೀಕಿ ನಿಗಮದ ಪ್ರಕರಣ ಆರೋಪ ಅಲ್ಲ, ಇದು ಹಗರಣ ಆಗಿದೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮ ಪಕ್ಷದ ಯಾವ ನಾಯಕರ ಪಾತ್ರ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ವಾದ. ಎನಿವೆ, ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಸ್ಫೋಟಕ ಅಂಶ ಹೊರಬಿದ್ದಿದೆ. ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಬೆನ್ಸ್ ಕಾರ್, ಈ ಪ್ರಕರಣದಲ್ಲಿ ಅವ್ಯವಹಾರದ ಹಣದಲ್ಲಿ ಬೆನ್ಸ್ ಕಾರನ್ನು ಖರೀದಿ ಮಾಡಿದ್ದ. ಹಾಗೆ ಹೈದರಾಬಾದ್ನಲ್ಲಿ 18 ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದ ಸತ್ಯನಾರಾಯಣ ವರ್ಮಾ, ಹಾಗೆ ಆತನ ಸಂಗಡಿಗ ಶ್ರೀನಿವಾಸ್ ರಾವ್. ಮಾಜಿ ಸಚಿವ ನಾಗೇಂದ್ರ ಅವರು ಮಾತ್ರವಲ್ಲ, ಹೀಗೆ ಇನ್ನೂ ರಾಜ್ಯದ 3 ಸಚಿವರಿಗೆ ಗಾಳ ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಈಗ SIT ತನಿಖೆ ಸಂದರ್ಭದಲ್ಲೇನೆ ಈ ಅಂಶ ಹೊರಬಿದ್ದಿರೋದು. ಕೋಟ್ಯಾಂತರ ರೂಪಾಯಿ ಹಣವಿರುವ ನಿಗಮಗಳನ್ನು ಟಾರ್ಗೆಟ್ ಮಾಡಿ ಮಂತ್ರಿ ಸಿಕ್ಕರೆ ಮಂತ್ರಿ ಸಿಗದೆ ಹೋದರೆ ಅವರ ಕುಟುಂಬಸ್ಥರು ಅಥವಾ ಅವರ ಆಪ್ತರು, ಹೀಗೆ ಸತತವಾಗಿ 3 ಮಂತ್ರಿಗಳ ಸುತ್ತ ಇರುವ ಕೆಲ ಜನರನ್ನು ಸಂಪರ್ಕಿಸಿ ಈ ನಿಗಮದಲ್ಲಿರುವ ಹಣವನ್ನು ನಮಗೆ ಕೊಡಿ, ಶೇಕಡ 6ರಿಂದ 10% ಕಮಿಷನ್ ನಿಮಗೆ ಕೊಡ್ತೀವಿ ಅಂತ ಹೇಳಿ. ಮಂತ್ರಿಗಳಿಗಲ್ಲ, ಮಂತ್ರಿಗಳ ಕುಟುಂಬಸ್ಥರು, ಅವರ ಸಂಬಂಧಿಕರು, ಅವರ ಆಪ್ತರು, ಅವ್ರಿಗಿನ್ನ 6ರಿಂದ 10% ಕಮಿಷನ್ ಅಂತ, ಹೀಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿದ್ರು. ಆ ಮೂಲಕ ಇನ್ನೂ 3-4 ನಿಗಮಗಳಲ್ಲಿ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ವಿಚಾರ SIT ತನಿಖೆ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಈ ಕೋಟಿ ಲೂಟಿ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ರಹಸ್ಯಗಳು ತನಿಖೆ ಮುಂದುವರೆದಂತೆಲ್ಲ ಬಯಲಾಗ್ತಾ ಸಾಕ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶವನ್ನು ಗಮನಿಸ್ತಾ ಹೋಗೋಣ. ಈ ಹಗರಣದಲ್ಲಿ ಸತ್ಯನಾರಾಯಣ ವರ್ಮಾ ಹಾಗೆ ಶ್ರೀನಿವಾಸ್ ರಾವ್ ಇವರಿಬ್ಬರೇ ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್. ಕೋಟ್ಯಾಂತರ ರೂಪಾಯಿ ವಹಿವಾಟು, ನಿಗಮಗಳು, ಯಾವೆಲ್ಲ ನಿಗಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟಾಗುತ್ತೆ ಆ ನಿಗಮಗಳೇ ಇವರ ಟಾರ್ಗೆಟ್. ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ, ರಾಜ್ಯದ ಇಂಥದ್ದೇ 3-4 ನಿಗಮಗಳನ್ನು ಟಾರ್ಗೆಟ್ ಮಾಡಿ ಅಲ್ಲೇನಾದರೂ ವರ್ಕೌಟ್ ಮಾಡ್ಲಿಕ್ಕೆ ಸಾಧ್ಯವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಿತ್ತು ಈ ಗ್ಯಾಂಗ್. ಮಾಜಿ ಸಚಿವ ನಾಗೇಂದ್ರ ಅವರು ಸೇರಿದಂತೆ ಇನ್ನು 4 ಸಚಿವರ ಬೆನ್ನು ಬಿದ್ದಿದ್ದಂತೆ ಹೈದರಾಬಾದ್ನ ಟೀಮ್. ಹಾಗಂತ ಸಚಿವರು ಅಮಾಯಕರು ಅಂತಾಗಲಿ
ಈ ಟೀಮ್ ಸಂಪರ್ಕ ಮಾಡಿ ಇವರೇ ಏನೋ ಬಲವಂತಕ್ಕೆ ಹಗರಣದಲ್ಲಿ ಭಾಗಿಯಾಗಿ ಅಂತ ಹೇಳಿ ಬಲವಂತ ಮಾಡಿದ್ರು ಅಂತಾಗಲಿ ನಾವು ಹೇಳ್ತಾ ಇಲ್ಲ. ಬದಲಾಗಿ ಯಾವ ರೀತಿ ಎಲ್ಲ ಪ್ಲಾನಿಂಗ್ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಸಂದರ್ಭದಲ್ಲಿ ಲಭ್ಯವಾದ ಮಾಹಿತಿಯನ್ನು ಮಾತ್ರ ನಿಮ್ಮ ಮುಂದಿಟ್ಟಿದೆ. ಹಗರಣ ಮಾಡೋಣ ಅಂತ ಕರೆದ ಸಂದರ್ಭದಲ್ಲಿ ಕೆಲ ಸಚಿವರು ರಿಜೆಕ್ಟ್ ಮಾಡಿರ್ಬೋದು, ಕೆಲ ಸಚಿವರು ಈಗ ಬೇಡ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿ ಟೈಮ್ ತೆಗೆದುಕೊಂಡಿರಬಹುದು. ಕೆಲ ಸಚಿವರ ಅದೃಷ್ಟ ಗಟ್ಟಿ ಇದ್ದು ಇನ್ಫ್ಯಾಕ್ಟ್ ಹಗರಣ ಆಗೇ ಬಿಟ್ಟಿದೆಯೇನೋ, ಆಚೆ ಬಂದಿಲ್ವೇನೋ ಗೊತ್ತಿಲ್ಲ. SIT ತನಿಖೆ ಆದಮೇಲೆ ಗೊತ್ತಾಗಬಹುದು ಎಲ್ಲವೂ ಕೂಡ. ಆದರೆ ಸದ್ಯಕ್ಕೆ ತಳಕು ಹಾಕೊಂಡಿರೋದು ನಾಗೇಂದ್ರ ಅವರ ಪ್ರಕರಣ. ಈ ಪ್ರಕರಣದಲ್ಲಿ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರ ಹೆಸರು ತಳಕು ಹಾಕೊಂಡಿದೆ. ಹೀಗೆ 4-5 ಸಚಿವರ ಕುಟುಂಬದವರನ್ನ, ಅವರ ಆಪ್ತರನ್ನ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ರು. ಅದೇ ರೀತಿ ನಾಗೇಂದ್ರ ಅವರನ್ನ ಕೂಡ ಸಂಪರ್ಕ ಮಾಡಿದ್ರು. ನಾಗೇಂದ್ರ ಅವರ ಕುಟುಂಬಸ್ಥರು ಆಪ್ತರನ್ನ ಬಳ್ಳಾರಿ ಮೂಲದ ನಾಗೇಶ್ವರ ರಾವ್ ಸಂಪರ್ಕ ಮಾಡಿದ್ರು. ನಾಗೇಂದ್ರ ಅವರ ಆಪ್ತ ಈ ನೆಕ್ಕಂಟಿ ನಾಗರಾಜ, ಈ ಮಿನಿಸ್ಟರ್ ನಾಗೇಂದ್ರ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ನಾಗೇಶ್ವರ ರಾವ್ ಅವರ ಆಪ್ತ 10% ಕಮಿಷನ್ನ ಆಮಿಷವನ್ನ ಒಡ್ಡಿದ್ರು ಅನ್ನೋ ಮಾಹಿತಿ ಇದೆ. ನೆಕ್ಕಂಟಿ ನಾಗರಾಜ್ಗೆ ಸಂಬಂಧಿ ನಾಗೇಶ್ವರ ರಾವ್ ಎಲ್ಲವೂ ಕೂಡ ಒಂದಕ್ಕೊಂದು ಯಾವ ರೀತಿ ಇಂಟರ್ಲಿಂಕ್ ನೋಡಿ, ಹಗರಣದಲ್ಲೂ ಕೂಡ ಸಂಬಂಧಿಕರೇ ಭಾಗಿದಾರರು. ಆದ ಬಳಿಕ ವಾಲ್ಮೀಕಿ ನಿಗಮದ MD ಪದ್ಮನಾಭ ಜೊತೆಯಲ್ಲೂ ಕೂಡ ಡೀಲ್ಗೆ ಮುಂದಾಗ್ತಾರೆ. ಸಚಿವರನ್ನ ಭೇಟಿ ಮಾಡಿಸುವಂತೆ ನೆಕ್ಕಂಟಿ ನಾಗರಾಜ್ಗೆ ಇನ್ನಿಲ್ಲದಂತೆ ದುಂಬಾಲು ಬಿದ್ದಿದ್ದಾರೆ ನಾಗೇಶ್ವರ ರಾವ್ ಅನ್ನೋ ಮಾಹಿತಿ ಇದೆ. ನೆಕ್ಕಂಟಿಯವರ ಮಧ್ಯಸ್ಥಿಕೆಯಲ್ಲೇ ಆರೋಪಿಗಳನ್ನು, ಅಂದರೆ ಈ ಕಿಂಗ್ ಪಿನ್ಗಳು ಅಂತ ಹೇಳಿ ಏನು ನಾವಿಬ್ಬರ ಹೆಸರನ್ನು ನಿಮಗೆ ತಿಳಿಸಿದ್ವಿ, ಅವರನ್ನ ಮಿನಿಸ್ಟರ್, ಈಗ ಮಾಜಿ ಮಿನಿಸ್ಟರ್ ನಾಗೇಂದ್ರ ಭೇಟಿಯಾಗಿದ್ದು, ಕೆಲಸ ಮಾಡುವಂತೆ MDಗೆ ಸೂಚನೆ ನೀಡಿದ್ದು, ನಂತರದಲ್ಲಿ ಹಣ ವರ್ಗಾವಣೆ ಆಗಿದ್ದು, ಅದಾದಮೇಲೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ, ಅದಾದಮೇಲೆ ಪ್ರಕರಣ ಬೆಳಕಿಗೆ ಏನೆಲ್ಲ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಂತೆಯೇ ಬೇರೆ ನಿಗಮದಲ್ಲಿದ್ದ ದುಡ್ಡನ್ನು ಕೂಡ ಹೊಡೆದು ತಿನ್ನುವ ಸಂಚನ್ನು ರೂಪಿಸ್ತಾ ಇತ್ತು ಈ ಗ್ಯಾಂಗ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಇವತ್ತಿನ ಅಪ್ಡೇಟ್ಸ್ ಇದಾದ್ರೆ, ಕ್ರಾಂತಿ ಕಾಟೇರ ನಂತರದಲ್ಲಿ ಡೆವಲ್ ಅವತಾರದಲ್ಲಿ ದರ್ಶನ್ ತೆರೆ ಮೇಲೆ ಬಂದು ಅಭಿಮಾನಿಗಳನ್ನ ರಂಜಿಸಬೇಕಾಗಿತ್ತು. ಫಿಲ್ಮ್ ಶೂಟಿಂಗ್ ಕೂಡ ಬಹಳ ಬಿರುಸಿನಿಂದಲೇ ಸಾಗ್ತಾ ಇತ್ತು. ಆದರೆ ಮಧ್ಯದಲ್ಲಾದ ಒಂದು ಮಹಾ ಎಡವಟ್ಟು, ಮಹಾ ಅಪರಾಧದ ಆರೋಪ, ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ 1 ತಿಂಗಳಾಗಿದೆ ದರ್ಶನ್ ಹಾಗೆ ಸಂಗಡಿಗರು. ಹೀಗಾಗಿ ಡೆವಲ್ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿದೆ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಡೆವಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿರಬೇಕಾಗಿತ್ತು. ಈಗ ಜೈಲಲ್ಲಿರುವ ದರ್ಶನ್ ಅವರು ಆಚೆ ಬಂದು ಆ ಚಿತ್ರದ ಶೂಟಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಒಪ್ಕೊಂಡಿರುವ ಬಾಕಿ ಚಿತ್ರಗಳ ಕತೆ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗ್ದಿತ್ತು. ಇನ್ನು ಕೆಲವು ಸೀನ್ಗಳ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಹೀಗಿರುವಾಗಲೇ ಕಾಟೇರ ಪರಪ್ಪನ ಅಗ್ರಹಾರ ಸೇರಿದ್ದಾನೆ.